ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ ಈ ಕೋಎಫ್ಎಕ್ಸ್ 31 ಸೀಡ್ಸ್ನ ಯಾವ ರೀತಿ ಬಿತ್ತನೆ ಮಾಡೋದು ಅನ್ನೋದ್ರ ಬಗ್ಗೆ. ಸೊ ಕಳೆದ 2 ವಿಡಿಯೋಗಳಲ್ಲಿ ಒಂದು ಅಕ್ಸೆ ಬೀಜಗಳನ್ನ ಯಾವ ರೀತಿ ಬಿತ್ತನೆ ಮಾಡೋದು, ನೆಕ್ಸ್ಟ್ ಬೇಲಿ ಮೆಂತೆ ಬೀಜಗಳನ್ನ ಯಾವ ರೀತಿ ಬಿತ್ತನೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇದು 3ನೇ ವಿಡಿಯೋ, ಮೇವಿನ ಬೀಜಗಳನ್ನ ಬಿತ್ತನೆ ಮಾಡೋದ್ರ ಬಗ್ಗೆ ಎಪಿಸೋಡ್ 3 ಅಂತಲೇ ತಿಳ್ಕೊಳ್ಳಿ. ಸೊ ಕೋಎಫ್ಎಕ್ಸ್ ಅನ್ನುವಂಥ ಈ ಮೇವಿನ ಬೀಜವನ್ನು ಯಾವ ರೀತಿ ಬಿತ್ತನೆ ಮಾಡೋದು, ಎಕರೆಗೆ ಎಷ್ಟು ಬೇಕಾಗುತ್ತೆ, ಇದರಲ್ಲಿ ಏನೆಲ್ಲ ಪ್ರೋಟೀನ್ ಅಂಶಗಳಿದೆ, ಈ ಕೋಎಫ್ಎಕ್ಸ್ ಅಂದರೆ ಏನು, ಸೊ ಇದನ್ನೆಲ್ಲ ಒಂದಷ್ಟು ಬ್ರೀಫಾಗಿ ನಿಮಗೆ ಸಿಂಪಲಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಕೋಎಫ್ಎಕ್ಸ್ 31 ಅನ್ನುವಂಥದ್ದು ಒಂದು ಹುಲ್ಲಿನ ಜಾತಿಯ ಮೇವು. ಸೊ ನಾನು ಯಾವಾಗಲೂ ವಿಡಿಯೋಗಳಲ್ಲಿ ತಿಳಿಸ್ತಾ ಇರ್ತೀನಿ. ಸೊ ಮರದ ಜಾತಿ ಮೇವು, ಅಗಸೆ, ಸುಬಹುಲ್ಲ ಈ ರೀತಿದು, ಗಿಡದ ಜಾತಿಯ ಮೇವು, ಬೇಲಿ ಮೆಂತೆ, ಕುದುರೆ ಮೆಂತೆ ಈ ರೀತಿದು, ಇದು ಹುಲ್ಲಿನ ಜಾತಿಯ ಮೇವು. ಸೊ ಸೂಪರ್ ನೇಪಿಯರ್ ಇದೆಯಲ್ಲ ಆ ಜಾತಿಗೆ ಸೇರುತ್ತೆ ಅದು ಕೋಎಫ್ಎಕ್ಸ್ 31 ಅನ್ನುವಂಥದ್ದು. ಸೊ ಕೋಎಫ್ಎಕ್ಸ್ 31 ಅಂತಂದರೆ ಬೇರೆ ಏನೂ ಇಲ್ಲ. ಸೊ ಕೋ ಅಂತಂದರೆ ಏನು, ಎಫ್.ಎಕ್ಸ್ ಅಂದರೆ ಏನೋ ಒಂಥರ ಇದೇನು ಹೆಸರೇ ಒಂಥರ ಇದೆಯಲ್ಲ ಅಂತ ತಿಳ್ಕೊಬೇಡಿ. ಈ ಕೋಎಫ್ಎಕ್ಸ್ ಅನ್ನುವಂಥದ್ದು ಫೂಡರ್ ಸೋರ್ಗಮ್ ಅಂತ. ಸೊ ಕೋ ಅನ್ನುವಂಥದ್ದು ಬಂದು ಅದನ್ನು ಡೆವಲಪ್ ಮಾಡಿರುವಂಥ, ತಳಿನ ಡೆವಲಪ್ ಮಾಡಿರುವಂಥ ಒಂದು ಏನು ಯೂನಿಟ್, ಕಾಲೇಜ್ನ ನೇಮ್ ಆಗಿರ್ಬೋದು, ಇಲ್ಲ ಯೂನಿವರ್ಸಿಟಿ ನೇಮ್ ಆಗಿರ್ಬೋದು, ಇಲ್ಲ ಪ್ಲೇಸ್ನ ನೇಮ್ ಆಗಿರ್ಬೋದು. ಸೊ ಅದು ಕೋ ಅನ್ನೋದು ಇರುತ್ತೆ. ಸೊ ಎಕ್ಸಾಂಪಲ್ ಕೊಯಮತ್ತೂರು ಈ ರೀತಿ ಏನೋ ಒಂದು ಆ ರೀತಿ ಕೋ ಅನ್ನುವಂಥದ್ದು. ಎಫ್.ಎಕ್ಸ್ ಅಂತಂದರೆ ಫೂಡರ್ ಸೋರ್ಗಮ್ ಅಂತ. ಸೊ ಮೇವಿನ ಜೋಳ, ಸೋರ್ಗಮ್ ಅಂದರೆ ಜೋಳ, ಇಲ್ಲಿ ಮಾಮೂಲಿ ಅದೇ ಥರ ಇರುತ್ತೆ. ಸೊ ಕೋಎಫ್ಎಕ್ಸ್ 31 ಸೊ ಡೆವಲಪ್ ಮಾಡಿ ಬಂದಿರುವಂಥದ್ದು. ಸೊ ಇದೊಂದು 31 ತಳಿ ಕೋಎಫ್ಎಕ್ಸ್ 31 ಅನ್ನುವಂಥದ್ದು ಒಂದು ಜೋಳದ, ಮೇವಿನ ಜೋಳದ ತಳಿ. ಅದಕ್ಕೇ ಕೋಎಫ್ಎಕ್ಸ್ 31 ಅನ್ನುವಂಥದ್ದು. ಸುಮ್ಮನೆ ಡೆವಲಪ್ ಮಾಡ್ತಾನೆ ಇರ್ತಾರೆ. 31 ಆದಮೇಲೆ 32, 33, 34. ಯಾಕಂದರೆ ಅವ್ರಿಗೆ ಅದೇ ಕೆಲಸ. ಅವರು ಒಂದೊಂದು ಹೊಸ್ದಾಗಿ ಏನಾದರೂ ಒಂದು ಮಾಡ್ತಾ ಇರಬೇಕಲ್ಲ, ರೈತರಿಗೆ ಹೆಲ್ಪ್ ಆಗೋ ಥರ ಅವ್ರು ಮಾಡ್ತಾ ಇರಬೇಕು, ಆ ರೀತಿ ಮಾಡ್ತಾ ಇರ್ತಾರೆ. ಸೊ 31 ಬೆಸ್ಟ್, 32 ಅಂತಿದೆ, 29 ಅಂತಿದೆ. ಸೊ 31 ತುಂಬ ಚೆನ್ನಾಗಿದೆ, ನಾವು ಹಾಕಿದ್ದೀವಲ್ಲ. ಸೊ 31 ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನಾವು ಹಾಕಿರೋದನ್ನೆಲ್ಲ. ಸೊ ಇಷ್ಟೇ. ಇನ್ನೂ ಎಕ್ಸಾಂಪಲ್ ತಿಳಿಸ್ಬೇಕು ಅಂತಂದರೆ PKM1 ಅಂತ ನುಗ್ಗೆ ಬೀಜ ಇದೆ, ಭಾಗ್ಯ ನುಗ್ಗೆ ಬೀಜ ಅಂತ. PK ಅನ್ನುವಂಥದ್ದು ಪ್ಲೇಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಎಮ್ ಅನ್ನುವಂಥದ್ದು ಮುರಂಗ, ಈ ರೀತಿ ನುಗ್ಗೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಎಕರೆಗೆ ಎಷ್ಟು ಬೇಕು ಸರ್ ಅಂತಂದರೆ, ಎಕರೆಗೆ ನಿಮಗೆ ಸ್ನೇಹಿತರೆ 4 ರಿಂದ 6 kg ಗಂಟಲು ಬೇಕಾಗುತ್ತೆ. ಸೊ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಾನೇ ಎಲ್ಲರಿಗೂ ಸೀಡ್ಸ್ ಕೊಟ್ಟಿರುವಂಥದ್ದು. ನಿಮಗೆ ಸೀಡ್ಸ್ ಬೇಕು ಅಂತಾರೆ ನಮ್ಮ ವೆಬ್ಸೈಟಲ್ಲಿ, ವಾಟ್ಸಪ್ಪಲ್ಲಿ ಸೊ ಮಾಡ್ಬೋದು. ನಾವು ಕ್ಯಾಶ್ ಆನ್ ಡೆಲಿವರಿನ ನಾನು ಇನ್ನೂ ತಂದಿಲ್ಲ. ಏನಕ್ಕೆ ಅಂತಂದರೆ ಕ್ಯಾಶ್ ಆನ್ ಡೆಲಿವರಿ ಮಾಡಬೇಕಾದ್ರೆ ಸ್ನೇಹಿತರೆ ನೀವು ಫ್ರೀಯಾಗಿ ತಂದು ಕೊಡ್ತೀರಾ ಕ್ಯಾಶ್ ಆನ್ ಡೆಲಿವರಿ, ಅದನ್ನೆಲ್ಲ ಅನ್ಕೋಬೋದು ನೀವು. ಬಟ್ ಕ್ಯಾಶ್ ಆನ್ ಡೆಲಿವರಿಗೂ ಚಾರ್ಜಸ್ ಇರುತ್ತೆ. ಸೊ ನಮ್ಮ ಹತ್ರ ಅವರು ಅಮೌಂಟ್ ಕಲೆಕ್ಟ್ ಮಾಡಿ, ನಿಮ್ಮ ಹತ್ರ ರೈತರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಿ ನನಗೆ ತಲುಪಿಸೋಕ್ಕೂ ಅದಕ್ಕೂ ಕೂಡ ಚಾರ್ಜಸ್ ಇರುತ್ತೆ. ಸೊ ಆ ಚಾರ್ಜಸ್ ಎಲ್ಲ ಬೇಡ. ಆಮೇಲೆ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ, ಅದು ಕೂಡ ನಾನು ಮಾಡಿಲ್ಲ. ಏನಕ್ಕೆ ಅಂತಂದರೆ ಎಲ್ಲದಕ್ಕೂ ಚಾರ್ಜಸ್ ಮಾಡ್ತಾಯಿದ್ರೆ, ಈಗ ಅಮೆಝಾನ್, ಫ್ಲಿಪ್ಕಾರ್ಟ್ಗಳಲ್ಲಿ ನಮ್ಮ ಪ್ರಾಡಕ್ಟ್ನ ಸೇಲ್ ಮಾಡಬೇಕಂದ್ರೂ ಅಮೆಝಾನ್ ಅವ್ರಿಗೊಂದಷ್ಟು, ಯಾಕಂದ್ರೆ ಅವರು ವೆಬ್ಸೈಟ್ಗಳನ್ನೆಲ್ಲ ಮೇಂಟೈನ್ ಮಾಡಬೇಕಲ್ಲ, ಅವ್ರಿಗೊಂದಷ್ಟು ಕಮಿಷನ್ ಕೊಡಬೇಕಾಗುತ್ತೆ, ಕ್ಯಾಶ್ ಆನ್ ಡೆಲಿವರಿಗೆ ಒಂದಷ್ಟು ಕಮಿಷನ್ ಕೊಡಬೇಕಾಗುತ್ತೆ, ಈ ರೀತಿ ಪ್ಯಾಕೇಜಿಂಗು ಈ ರೀತಿ ಇರೋದ್ರಿಂದ ಸೊ ನಮ್ಮ ವೆಬ್ಸೈಟಲ್ಲೇ ನಿಮಗೆ ಈ ಸೀಡ್ಸ್ ಎಲ್ಲ ಸಿಗುತ್ತೆ. ವಾಟ್ಸಪ್ ಮಾಡಿದ್ರು ಕೂಡ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಎಕರೆಗೆ 4 ರಿಂದ 6 kg ಈ ಜೋಳ ಬೇಕಾಗುತ್ತೆ. 2 ರೀತಿ ಬಿತ್ತನೆ ಮಾಡ್ಬೋದು. ಸೊ ಮರಳಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಉತ್ತಮ, ತುಂಬ ಸಣ್ಣ ಇರುತ್ತೆ ಸಾಸಿವೆ ಕಾಳಂಗೆ. ಸೊ ಮರಳಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಉತ್ತಮ. ಈ ಜೋಳನ ನೀವು ನೋಡ್ತಾ ಇರ್ಬೋದು, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ. ಸಾಲಿಂದ ಸಾಲಿಗೆ 1 ಅಡಿ 2 ಅಡಿ ಈ ರೀತಿ ಒಂದೊಂದು ಕಡೆ 3 ಕಾಳು 4 ಕಾಳು ಉದುರಿಸ್ಬೋದು, ಇಲ್ಲ ಉದ್ದಕ್ಕೂ ಕೂಡ ಉದುರಿಸ್ಕೊಂಡು ಹೋಗ್ಬೋದು. ಸಾಲಿಂದ ಸಾಲಿಗೆ 1.5 ಅಡಿ 2 ಅಡಿ ಈ ರೀತಿ ಸಾಲಲ್ಲಿ ಹಾಕ್ತೀನಿ ಸರ್ ಅಂದರೆ ನಿಮ್ಗೊಂದು 4 kgನೇ ಸಾಲಕ್ಕೂ. ಸರ್ ನನ್ನ ಹತ್ರ ಒಂದು 5 ಕುಂಟೆ 10 ಕುಂಟೆ ಅನ್ನೋರೇ ಜಾಸ್ತಿ ಇದ್ದಾರೆ ಪಾಪ. ಸೊ ಅವ್ರಿಗೆಲ್ಲ ಅರ್ಧ kg ಈ ಥರ 1 kgನೇ ಸಾಕು, ಅದರಲ್ಲೇನಿಲ್ಲ. ನಮ್ಮ ವೆಬ್ಸೈಟಲ್ಲಿ ಎಲ್ಲ ಅವೈಲೇಬಿಲಿಟಿ ಇದೆ. ಸೊ 1/4 kg, ಅರ್ಧ kg, 1 kg ಈ ರೀತಿ ಅವೈಲೇಬಿಲಿಟಿ ಇದೆ ನಮ್ಮ gurufarms.in. ಸೊ ನಿಮಗೆ ಸಾಲಿನ ಸಾಲಿಗೆ 1.5 ರಿಂದ 2 ಅಡಿ ಇರಬೇಕು. ಸೊ ಒಂದೇ ಸರಿ 3 ಕಾಳು 2 ಕಾಳು ಹಾಕಿದ್ರು ಆಯಿತು, 1 ಅಡಿಯಿಂದ 1 ಅಡಿಗೆ. ಇಲ್ಲಾಂದರೆ ಉದ್ದು ಕುದುರಿಸ್ಕೊಂಡೋದ್ರೂ ಕೂಡ ಆಯಿತು. ನೀವು ವಿಡಿಯೋದಲ್ಲಿ ಇಲ್ಲಿ ಕ್ಲಿಯರಾಗಿ ನೋಡ್ತಾ ಇದ್ದೀರಾ. ಸೊ ಎಷ್ಟು ಹೈಟ್ ಬರುತ್ತೆ ಅನ್ನೋದು ನಾನು ನಿಂತು ಪಕ್ಕದಲ್ಲಿ ತೋರಿಸ್ತೇನೆ. ನಿಮಗೆ 4 ರಿಂದ 5 ಅಡಿ, ಇನ್ನೂ ಬಲ್ತೋಗೋ ಮಟ್ಟಕ್ಕೆ ಬಿಟ್ಟರೆ 6 ಅಡಿ 7 ಅಡಿ ಕೂಡ ಬರುತ್ತೆ. ಅಷ್ಟೊಂದು ಬೇಡ, ಒಂದು 5 ಅಡಿ ಆದಮೇಲೆ ಕಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದು ಸರ್ ನಾವು ಸಾಲ್ ಮಾಡಲ್ಲ, ಎರ್ಸ್ತೀನಿ ಅನ್ನೋರ್ಗು ಅದು ಕೂಡ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಹಂಗೂ ಕೂಡ ಮಾಡ್ಬೋದು ನೀವು. ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡ್ಕೊಂಡು 1 kg ಬೀಜಕ್ಕೆ ಒಂದು ಅರ್ಧ kg ಅಷ್ಟು ಮರಳನ್ನು ಮಿಕ್ಸ್ ಮಾಡ್ಕೊಂಡು ರೋಟಿವೇಟ್ರ್ ಒರೆಸಿದ್ಮೇಲೆ ಎರ್ಚ್ಬಿಟ್ಟು ಮೇಲೆ ಸ್ವಲ್ಪ ಮೇಲ್ಮೇಲೆ ರೋಟಿವೇಟ್ರ್ ಒರೆಸಿದ್ರೆ ಗೊತ್ತಲ್ಲ ನಿಮಗೆ, ಮಾಮೂಲಿ ಕಾಳುಗಳೆಲ್ಲ ಹೆಂಗೆ ಎರ್ಚ್ತಿರಲ್ಲ. ಸೊ ಆ ರೀತಿ ಎರ್ಚಿದ್ರೆ ಇದು ಆರಾಮಾಗಿ ಮೊಳಕೆ ಬರುತ್ತೆ. ಯಾವುದೇ ವಾಟರ್ ಟ್ರೀಟ್ಮೆಂಟ್ ಇಲ್ಲ,
ಮತ್ತು ಯಾವುದೇ ರೀತಿಯಾದಂಥ ಏನು ರಿಸ್ಕೇ ಇಲ್ಲ, ಸುಮ್ಮನೆ ಎರ್ಚಿದ್ರೆ ಸಾಕು. ಜೋಳ ಎರ್ಸ್ತೀವಲ್ಲ ಮಾಮೂಲಿ, ಈಗ ಮಳೆ ಬಂದಾಗ ಮಾಮೂಲಿ ಮೇವಿಗೆಲ್ಲ ಹಾಕತ್ತೀವಲ್ಲ, ಸೊ ಆ ರೀತಿ ಎರ್ಚಿದ್ರೆ ಸಾಕು. ಆದರೆ ಇದರಲ್ಲಿ ಏನಂತಂದರೆ ಒಂದು ಸರಿ ನೀವು ಬಿತ್ತನೆ ಮಾಡಿದ್ರೆ, ನಾಟಿ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ನೀವು ಒಣಗಿಸ್ಬಾರ್ದು. ಒಣಗಿಸ್ಲಿಲ್ಲ ಅಂದರೆ 2-3 ವರ್ಷ ಬರುತ್ತೆ. ಸೊ ಪ್ರಾಪರಾಗಿ ಗೊಬ್ಬರ ಕೊಡ್ತಿರ್ಬೇಕು. ಸೊ ಬರೀ NPK ಯೂರಿಯಾ ಇವುಗಳನ್ನೇ ಹಾಕ್ಬೇಡಿ. ಸೊ ಪ್ರಾಪರಾಗಿ ಗೊಬ್ಬರ ಕೊಡ್ತಾ ಅಲ್ಲಲ್ಲೇ ಕಟ್ ಮಾಡಿದ್ಮೇಲೆ ಒಣಗುತ್ತಲ್ಲ, ಅದು ಬರೋಕ್ಕೆ ನೀರು ಬೇಕಲ್ಲ, ಆ ಟೈಮಲ್ಲಿ ನೀರು ಹಾಯಿಸ್ತಾಯಿದ್ರೆ ಸೊ ನಿಮಗೆ ನೀರು ಕಡಿಮೆ ಇದೆ ಅಂತಂದರೆ ಒಂಥರ ರೈನ್ ಗನ್ ಥರ ಬರುತ್ತಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಸ್ಪ್ರಿಂಕ್ಲರ್ಗಳಿದ್ರು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಡ್ರಿಪ್ಗಿಂತ ಅದು ಬೆಸ್ಟ್. ಯಾವುದೋ ಹಿಂಗೆ ಹೊಡೆಯುವಂಥದ್ದು ಸ್ಪ್ರಿಂಕ್ಲರು ಮತ್ತು ರೈನ್ ಥರ ಬರುತ್ತಲ್ಲ ಡ್ರಿಪ್ಪು, ಅವು ಉತ್ತಮವಾಗಿರುತ್ತೆ. ನೀರು ಹಾಯಿಸ್ತೀನಿ ಅಂತಂದರೆ ಇನ್ನೂ ಕೂಡ ಬೇಗ ಬರುತ್ತೆ, ಇನ್ನೂ ಕೂಡ ಉತ್ತಮ. ಇಲ್ಲಿ ನೀರು ಹಾಯಿಸುವಂಥದ್ದೇ. ಸೊ ಈ ರೀತಿ ನೀವು ಫೋಡರ್ ಸೋರ್ಗಮ್, ಯಾವುದು ಮೇವಿನ ಜೋಳ ಕೋಎಫ್ಎಕ್ಸ್ 31 ಅನ್ನುವಂಥದ್ದನ್ನ ಬಿತ್ತನೆ ಮಾಡಬೇಕಾಗುತ್ತೆ. ಎಕರೆಗೆ ಎರ್ಸ್ತೀನಿ ಅಂತಂದರೆ 6 kg ಗಂಟ ಬೇಕಾಗುತ್ತೆ. ಸರ್ ಬಿತ್ತನೆ ಮಾಡ್ತೀನಿ ಸಾಲ್ಗಟ್ಟಲೆ, ಸಾಲು ಮುಖಾಂತರ 1.5 2 ಅಡಿ ಸಾಲು ಮಾಡ್ಕೊಳ್ತೀನಿ ಅಂತ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡ್ರೆ ನಿಮ್ಗೆ ಒಂದು 4 kg 4.25 kg ಬೇಕಾಗುತ್ತೆ ಎಕರೆಗೆ ಸ್ನೇಹಿತರೆ. ಸೊ ರೇಟು ಒಂದೊಂದು ಸರಿ ತಿಳಿಸಿ ಸರ್ ಅಂತ ಅಂತೀರಾ ಕಮೆಂಟ್ಗಳಲ್ಲಿ. ಏನಂತಂದರೆ ರೇಟು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ನನ್ನ ವೀಡಿಯೋನ 3 ವರ್ಷದ ಹಳೆ ವೀಡಿಯೋನ ಇವತ್ತು ನೋಡ್ತಾ ಇದ್ದಾರೆ, ನಾನು ಸ್ಟುಡಿಯೋದಲ್ಲಿ ನೋಡ್ತೀನಲ್ಲ. ಸೊ ನಾನು ಇವತ್ತೊಂದು ರೇಟ್ ತಿಳಿಸಿ, ಆವತ್ತೊಂದು ದಿನ ಅದು ಕಡಿಮೆ ಆಗಿರ್ಬೋದು, ಇಲ್ಲ ಜಾಸ್ತಿ ಆಗಿರ್ಬೋದು. ಸೊ ಆ ರೀತಿ ಆಗೋದು ಬೇಡ ಅಂದ್ಕೊಂಡು ನಾನು ವೆಬ್ಸೈಟಲ್ಲಿ ನಿಮಗೆ, ನಾನು ವೆಬ್ಸೈಟಲ್ಲಿ ಹೋದರೆ ಪ್ರೈಸು ಯಾವುದೆಲ್ಲ ಸೀಡ್ಸ್ ಇದೆ, ಯಾವುದೆಲ್ಲ ಸ್ಟಾಕ್ ಇಲ್ಲ ಅನ್ನುವಂಥದ್ದೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ನಾನು ಕಮೆಂಟಲ್ಲಿ ರೇಟ್ ತಿಳಿಸೋಕ್ಕೆ ಹೋಗಲ್ಲ. ಸೊ ಅದು ಇನ್ನೊಬ್ರಿಗೆ ಎಫೆಕ್ಟ್ ಆಗೋದು ಬೇಡ. ಒಂದು ಸರಿ ರೇಟ್ ಕಡಿಮೆ ಆಗಿರುತ್ತೆ, ಒಂದೊಂದು ಸರಿ ರೇಟ್ ಜಾಸ್ತಿ ಆಗಿರುತ್ತೆ. ಸೊ ಆ ರೀತಿ ಇರೋದ್ರಿಂದ ನೀವು ನಮ್ಮ ವೆಬ್ಸೈಟ್ನಲ್ಲಿ ರೇಟ್ಗಳನ್ನ ನೋಡ್ಕೋಬೋದು. ಸೊ ಫೋಡರ್ ಸೋರ್ಗಮ್ ಕೋಎಫ್ಎಕ್ಸ್, ಸೊ ಕೋ ಅನ್ನುವಂಥದ್ದು ಒಂದು ಡೆವಲಪ್ ಮಾಡಿರುವಂಥದ್ದು, FX ಫೋಡರ್ ಸೋರ್ಗಮ್ ಅನ್ನುವಂಥದ್ದು 31 ಅನ್ನುವಂಥದ್ದು ಮಾಮೂಲಿ ಅದರ ಡೆವಲಪ್ ಮಾಡ್ಬೇಕಾದ್ರೆ ಅದೊಂದು ವೆರೈಟಿಯ ನಂಬರ್. ಸೊ ಇಷ್ಟು ಎಕರೆಗೆ 4 6 kg ಬೇಕು. ಸಾಲು ಮಾಡಾಕ್ತೀನಿ ಅಂದರೆ ಒಂದು 4 kg ಸಾಕು. ಎರ್ಸ್ತೀನಿ ಅಂದರೆ ಒಂದು 6 kg ಎಷ್ಟು ಬೇಕು. ಗೊಬ್ಬರ ಬಂದು ಕೊಟ್ಟಿಗೆ ಗೊಬ್ಬರ ಮತ್ತು NPKಗಳನ್ನ ಯೂಸ್ ಮಾಡ್ಬೋದು. ಮೊದಲನೇ ಕಟಾವು ಬಂದು ನಿಮಗೆ 2-2.5 ತಿಂಗಳಿಗೆ ಫಸ್ಟ್ ಕಟಾವು ಬರುತ್ತೆ. ನಿಮಗೆ ನಂತರ 1 ತಿಂಗಳಿಂದ 1.5 ತಿಂಗಳೊಳಗೆ 2ನೇ ಕಟಾವು ಬರ್ತಾನೆ ಇರುತ್ತೆ. 2 3 ವರ್ಷ ಮಲ್ಟಿ ಕಟಿಂಗ್ ಆಗಿರುತ್ತೆ, ಕಟ್ ಮಾಡ್ತಾ ಇರ್ಬೋದು. ಸೊ ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಪ್ರೋಟೀನ್ ಎಷ್ಟು ಸರ್ ಇರುತ್ತೆ ಅಂದರೆ, ಹುಲ್ಲೊಂದು ಯಾವ್ದಾದ್ರು ತಗೊಳ್ರಿ, ಇದು 25%, ಅವೆಲ್ಲ ಸುಳ್ಳು. ಏನು ಸುಮ್ಮನೆ ಏನೇನೋ ಬಾಯಿಗೆ ಬಂದಾಗ ಮಾತಾಡೋದು. ಇದು ಹಾಕಿದ ತಕ್ಷಣ ಹಾಲು 10 ಲೀಟ್ರ್ ಇದ್ದಿದ್ದು 15 ಲೀಟ್ರ್ ಕರೀತೆ, ಅವೆಲ್ಲ ನಾನು ಹೇಳೋಕ್ಕೆ ಹೋಗಲ್ಲ. ಏನದು ಇರೋದು ಹೇಳ್ತೀನಿ ಕೇಳಿ. ಯಾವುದೇ ಮೇವು, ನೇಪಿಯರ್ ಆಗಿರ್ಬೋದು, ಕೋಎಫ್ಎಕ್ಸ್ 31 ಆಗಿರ್ಬೋದು, ಯಾವುದೇ ಮೇವನ್ನು ತಗೊಂಡ್ರು ಕೂಡ ನಿಮಗೆ ಒಂದು 2-3%, 9%, 10, 11, 12 ಇಷ್ಟೇ, ಇದ್ರ ಮೇಲೆ ಹೋಗಲ್ಲ. ಯಾವುದು ಕೂಡ 20% ಮೇಲಿರುವಂತಹ ಹುಲ್ಲಿನ ಜಾತಿಯ ಮೇವುಗಳು ಇರಲ್ಲ. ಸೊ ಆ ರೀತಿ ಎಲ್ಲ ಇರುತ್ತೆ. ಸೊ ಪ್ರೋಟೀನ್ ಬಂದು ನಿಮಗೆ ಒಂದು 9 ರಿಂದ 10, 11 ಈ ರೀತಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ನೀವೇನು ಅದಕ್ಕೆ ಗೊಬ್ಬರ ಇದ್ರ ಮೇಲೆಲ್ಲ ನೀಡ್ತಿರಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಏನಕ್ಕೆ ಸರ್ ನಾವು ನೇಪಿಯರೇ ಹಾಕ್ತೀವಿ, ಇದನ್ನ ಏನಕ್ಕೆ ಹಾಕಬೇಕು ಅನ್ನೋವಂಥ ಮೈಂಡ್ ಸೆಟ್ ನಿಮ್ದು ಆಗಿದ್ರೆ ಸ್ನೇಹಿತರೆ ಇಷ್ಟೇ. ನಾವು ಬರೀ ಅನ್ನನೇ ತಿಂತಾಯಿದ್ರೆ ನಮಗೂ ಬೋರ್ ಆಗುತ್ತಲ್ಲ. ಸೇಮ್ ಅನ್ನ ತಿಂತ ಒಂದಿನ ಬಿರಿಯಾನಿ ತಿಂದರೆ ನಮ್ಮ ಮೈಂಡ್ ಸೆಟ್ಟೇ ಚೇಂಜ್ ಆಗುತ್ತೆ, ನಮ್ಮ ಒಂದು ಇದೇ ಚೇಂಜ್ ಆಗುತ್ತೆ. ಸುಮಾರು ಜನ ಹಸುಗಳು ಹಾಲು ಕರೀತಾ ಇಲ್ಲ ಇದ್ದಕ್ಕಿದ್ದಂಗೆ. ಸೊ ಅದಕ್ಕೂ ಸ್ಟ್ರೆಸ್ ಅನ್ನೋದಿರುತ್ತೆ, ಅದಕ್ಕೂ ಒಂದು ಮೈಂಡ್ ಅನ್ನೋದಿರುತ್ತೆ ಹಸುಗಳಿಗೂ ಕೂಡ. ಸೊ ಅವು ಕೂಡ ಫೀಲ್ ಮಾಡುತ್ತೆ ವೆದರ್ ಎನ್ವೈರ್ಮೆಂಟಲ್ ಚೇಂಜ್ ಆಗುವಂಥದ್ದಾಗಿರ್ಬೋದು. ಸೊ ಯಾವ ಮೇವುಗಳನ್ನ ತಿಂತಾಯಿದ್ದೀವಿ ಏನು ಎಲ್ಲ ಕೂಡ ಅವು ಕೂಡ ಸೆನ್ಸ್ ಮಾಡುತ್ತೆ. ಆದಷ್ಟು 3-4 ಥರದ ಮೇವುಗಳನ್ನ, ಅದರಲ್ಲೂ ಇಂಪಾರ್ಟೆಂಟು ಮೇಕೆ ಕುರಿ ಸಾಕಾಣಿಕೆ ಮಾಡೋರು ಈ ನೇಪಿಯರ್ ಅವು ಇವನ್ನೆಲ್ಲ ಒಂದೇ ಹಾಕ್ತಾನೆ, ಒಂದು 2-3 ಥರ ಹಾಕಿ ಯಾವುದೇ ರೀತಿಯಾದಂಥ ಡಿಸೀಸ್ಗಳು ಬರಲ್ಲ ಸ್ನೇಹಿತರೆ. ಸೊ ಹಿಂದೇನೂ ನೋಡ್ತಾ ಇರ್ಬೋದು, ನಮ್ಮದು ಸಮಗ್ರ ಕೃಷಿಲಿ ಫಸ್ಟು ಸ್ಟಾರ್ಟ್ ಮಾಡಿದಂಥದ್ದು ನಾಟಿ ಕೋಳಿಗಳೇ. ಕಾಣ್ತಾ ಇದೆಯಾ ನೋಡಿ, ನನ್ನ ಅಲ್ಲಿ ಮೇಯ್ತಾ ಇದೆಯಲ್ಲ ಅಲ್ಲಿ ಬರೀ ಒಂದು ಜಾಗದಲ್ಲಿ. ಈಗ ನನ್ನ ಈ ಮೊಬೈಲ್ ಕ್ಯಾಮ್ರಾದಲ್ಲಿ ಎಷ್ಟು ಕವರ್ ಆಗ್ತಿದೆ ಅಷ್ಟು ಜಾಗದಲ್ಲಿ ಅಷ್ಟಿದೆ. ಸೊ ಹಿಂದೆ ಒಂದು ಕಿರ್ಚ್ಕೊಳ್ತೈತೆ, ಆ ಕಡೆ ಒಂದಷ್ಟು ಮೇಯ್ತೈತೆ. ಒಂದು ಪೀಸ್ಫುಲ್ ಆದಂತಹ ಜಾಬ್ ಯಾವುದು ಅಂತಂದರೆ ಸ್ನೇಹಿತರೆ ಅಗ್ರಿಕಲ್ಚರೇನೆ. ಅಗ್ರಿಕಲ್ಚರಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಅನ್ನುವಂಥವ್ರು ತುಂಬ ಜನ ಇದ್ದಾರೆ. ಬಟ್ ನನ್ನಂಥವನಲ್ಲ, ಅಗ್ರಿಕಲ್ಚರಲ್ಲೇ ತುಂಬ ದುಡ್ಡು ಮಾಡ್ಬೋದು. ಬಟ್ ಪ್ರೊಡಕ್ಷನ್ನಿಂದ ಹಿಡಿದು ಮಾರ್ಕೆಟಿಂಗ್ ಗಂಟ ನಾವೇ ಮಾಡಬೇಕು ಸ್ನೇಹಿತರೆ. ಸೊ ಕೋಎಫ್ಎಕ್ಸ್ ಬಗ್ಗೆ ತುಂಬ ಸಿಂಪಲಾಗಿ ತಿಳಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಇನ್ನೂ ಒಂದು 15-20 ಥರ ಮೇವಿನ ಬೀಜಗಳು ಇದೆ, ಮತ್ತು ಅದನ್ನು ಯಾವ ರೀತಿ ಬಿತ್ತನೆ ಮಾಡೋದು, ಅದರಲ್ಲಿ ಎಷ್ಟು ಪ್ರೋಟೀನ್ ಇದೆ ಸೊ ಅನ್ನೋದನ್ನೆಲ್ಲ ತಿಳಿಸ್ತೀನಿ. ಸೊ ಸುಮಾರು ಜನ ಕೇಳಿದ್ರು ಸರ್ ನೆಲಕ್ಕೆ ಎಷ್ಟು, ಯಾವುದೇ ಸೀಡ್ ಆದರೂ ಅಷ್ಟೇ ನೆಲಕ್ಕೆ 1 ಇಂಚು ಡೀಪಾಗಿ ಹಾಕಿದ್ರೆ ಸಾಕು ಸ್ನೇಹಿತರೆ. ಒಳಗೆ ಸುಮಾರು ಜನ ಕೇಳಿದರು ಸರ್ ನೆಲಕ್ಕೆ ಎಷ್ಟು ಡೀಪಾಗಿ ಹಾಕೋದು, ನುಗ್ಗೆ ಸೀಡ್ ಹಾಕಿದ್ರೆ, ಗ್ಲಿರಿ ಸೀಡಿ ಹಾಕ್ತಾರೆ, ಅಕ್ಸೆ ಹಾಕ್ತಾರೆ ಅಂತ. ಸೊ ಇಷ್ಟು 1-1.5 ಇಂಚು ಡೀಪಾಗಿ ಹಾಕಿದ್ರೆ ಸಾಕು. ಥ್ಯಾಂಕ್ ಯು.